ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ದೀಪಾವಳಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಏನಪ್ಪ ಅಂತಂದರೆ, ನಾವು ಚಿಕ್ಕದಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ ಕೂಡ ಲೆಂತಿಯಾಗಿಲ್ಲ, ಶಾರ್ಟಾಗೇ ಇದೆ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವ್ಲಾಗನ್ನು ನೋಡಿ. ಹಬ್ಬದ ದಿನ ಬೆಳಗ್ಗೆ ಬೇಗ ಇದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು, ಅದೇನೋ ಇವತ್ತು ನನ್ನ ಹಸ್ಬೆಂಡ್ ಕೂಡ ಬ್ಲ್ಯಾಕ್ ಕಾಫಿ ಕೇಳಿದ್ರು. ಸೊ ಅವ್ರಿಗೂ ಕೂಡ ಸ್ವಲ್ಪ ಮಾಡಿಕೊಟ್ಟು, ಇವತ್ತು ಬೆಳಗ್ಗೆ ಎದ್ದಾಗಿಂದ ಒಂದು 11:30ವರೆಗೂ ಮಳೆ ಬರ್ತಾನೇ ಇತ್ತು. ಮಳೆ ಬರಬೇಕಾದ್ರೆ ಏನೂ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಸೊ ಮೂಡಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸಗಳೆಲ್ಲ ಅಲ್ಲೇ ಪೆಂಡಿಂಗ್ ಇರುತ್ತೆ, ಟೈಮ್ ಹೋಗ್ತಾ ಇರುತ್ತೆ. ಸೊ ಮಳೆ ಬರ್ತಾ ಇದೆ ಅಂತೇಳಿ ನಾನೇನು ಡಿಲೇ ಮಾಡಲಿಲ್ಲ. ಆದಷ್ಟು ಬೇಗ ಎದ್ದು ಆದಷ್ಟು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು 8:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಸಿಂಪಲ್ಲಾಗಿ ಅಡುಗೆಗಳನ್ನೆಲ್ಲ ಮಾಡ್ಕೊಂಡಿದ್ದೆ. ಅಡುಗೆಗಳೆಲ್ಲ ಅಂತಂದರೆ ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನಿವತ್ತು. ಸೊ ಸಿಂಪಲಾಗಿ ಒಂದು 4-5 ಐಟಮ್ ಮಾಡ್ಕೊಂಡಿದ್ದೆ ಅಷ್ಟೇ. ದೀಪಾವಳಿ ಸ್ಪೆಷಲ್ ಕಜ್ಜಾಯ ಅಂತೇಳಿ ಕಜ್ಜಾಯನ ತೋರಿಸ್ತಾ ಇದ್ದೀನಿ. ರೆಡಿ ಆದಮೇಲೆ ಒಂದು ಸ್ವಲ್ಪ ಪಿಕ್ಚರ್ಸ್ ತೊಗೊಂಡ್ವಿ. ಆಲ್ಮೋಸ್ಟ್ ಇನ್ನು ಹಬ್ಬ ಅಂತಂದರೆ ರೆಡಿ ಆಗಿರ್ತೀವಿ, ಪಿಕ್ಚರ್ಸ್ ತೊಗೊಳೋದು ಕಾಮನ್ ಅಲ್ವಾ. ಸೊ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ನನಗೆ, ಅಂದರೆ ಪೂಜೆ ಕೆಲಸ. ಗಾಡಿಗಳಿಗೆಲ್ಲ ಪೂಜೆ ಮಾಡೋದಿತ್ತಲ್ಲ, ಹೂವು ಎಲ್ಲ ಕಟ್ಟೋದು, ಸ್ವಲ್ಪ ಪೂಜೆ ಸಾಮಾನು ರೆಡಿ ಮಾಡ್ಕೊಳ್ಳೋದು, ಆ ಕೆಲಸ ಇತ್ತು. ನಾನು ಆ ಕೆಲಸ ಮಾಡ್ಕೊತಿದ್ದೆ. ಅದಾದಮೇಲೆ ಗಾಡಿಗಳನ್ನೆಲ್ಲ ಆಲ್ಮೋಸ್ಟ್ ನಿನ್ನೆನೇ ವಾಶ್ ಮಾಡಿ ಇಟ್ಟಿದ್ರು. ಸೊ ಈಗ ಪೂಜೆ ಮಾಡ್ತೀವಿ ಅಂತೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಆ್ಯಕ್ಚುಲಿ 6 o'clockಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾವು, ಬಟ್ 6:15 ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ಹೆಚ್ಚು ಕಡಿಮೆ 10-15 minutes ಲೇಟ್ ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು. 6 o'clockಗೆ ಫುಲ್ಲು ಕತ್ಲಾಗೋಗಿದೆ. ಒಂದು 8:30-9 ಆಗಿದೆಯೇನೋ ಅನ್ನೋಷ್ಟು ಕತ್ಲಾಗೋಗ್ಬಿಟ್ಟಿತ್ತು. ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನನ್ನ ಹಸ್ಬೆಂಡು ಈವ್ನಿಂಗ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಈವ್ನಿಂಗ್ ಇಟ್ಕೊಂಡ್ವಿ. ಬಟ್ ನೋಡಿದ್ರೆ ಫುಲ್ಲು ಕತ್ಲಾಗಿತ್ತು. ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ನಾವು ವೆಹಿಕಲ್ಸ್ಗೆಲ್ಲ ದಸರಾ ಹಬ್ಬದ ದಿನವೇ ಪೂಜೆ ಮಾಡ್ತಿದ್ದಿದ್ದು ಪ್ರತಿ ವರ್ಷ. ಬಟ್ ಈ ವರ್ಷ ಲಾಸ್ಟ್ ಟೈಮ್ ದಸರಾ ಹಬ್ಬ ಮಾಡಿರಲಿಲ್ಲ ನಾವು. ಸೊ ದೀಪಾವಳಿ ಹಬ್ಬದ ದಿನವೇ ಪೂಜೆ ಮಾಡೋಣ ಅಂತೇಳಿ ದೀಪಾವಳಿಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ಪ್ರತಿ ವರ್ಷ ದಸರಾ ದಿನವೇ ಮಾಡಿಬಿಡ್ತಿದ್ವಿ. ದೀಪಾವಳಿ ಹಬ್ಬ ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ. ಸೊ ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ಮಾಡಿದ ನಂತರ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕರೆದುಕೊಂಡು ತನ್ನ ರಾಜ್ಯವಾದಂಥ ಅಯೋಧ್ಯೆಗೆ ಮರಳಿ ಬರ್ತಾರೆ. ಅವರು ಮರಳಿ ಬರುವಂತಹ ದಿನ ಏನಿದೆ ಅವತ್ತು ಅಮಾವಾಸ್ಯೆ ಆಗಿರುತ್ತದೆ. ಅಮಾವಾಸ್ಯೆ ಆಗಿರೋದ್ರಿಂದ ಅಯೋಧ್ಯೆವೆಲ್ಲ ಕತ್ತಲಿನಿಂದ ಕೂಡಿರುತ್ತೆ. ಆದ್ದರಿಂದ ಪ್ರಜೆಗಳೆಲ್ಲ ಶ್ರೀರಾಮನಿಗೆ ಸ್ವಾಗತ ಕೋರಲು ಮತ್ತು ಆ ಅಮಾವಾಸ್ಯೆಯ ಕತ್ತಲನ್ನು ಹೋಗಲಾಡಿಸಲು ಆ ದಿನ ದೀಪಗಳನ್ನು ಹಿಡಿದು ರಾಮನಿಗೆ ಸ್ವಾಗತವನ್ನು ಕೋರ್ತಾರೆ. ಹೀಗೆ ಅವತ್ತಿನಿಂದ ಇವತ್ತಿವರೆಗೂ ಈ ದಿನದಂದು, ಅಂದರೆ ದೀಪಾವಳಿ ಹಬ್ಬದ ದಿನ ದೀಪಗಳನ್ನು ಹಚ್ಚಿ ಪ್ರತಿ ವರ್ಷ ಕೂಡ ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ. ಇದೊಂದು ಚಿಕ್ಕ ಮಾಹಿತಿ ಅಷ್ಟೇ. ಇನ್ನು ದೀಪಾವಳಿ ಬಗ್ಗೆ, ಆ ದೀಪಾವಳಿ ಹಿನ್ನೆಲೆ ಬಗ್ಗೆ ಮಾತಾಡೋದಾದರೆ ಭಾಳಷ್ಟು ವಿಚಾರಗಳೇ ಇವೆ ಅಂತ ಹೇಳ್ಬೋದು. ಸೊ ನನಗೆ ಗೊತ್ತಿರೋದು ಇದೊಂದು ಚಿಕ್ಕ ಮಾಹಿತಿ ಇತ್ತು, ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ. ನಾವು ದೀಪಾವಳಿ ಹಬ್ಬ ಮಾಡಿದ್ದು ವೆಡ್ನೆಸ್ಡೇ. ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು.
ಅದೆಲ್ಲ ತಿಂದಾಕ್ಬಿಡ್ತೀನಿ ನಾನು ಹೋಗ್ಯಾಕಿತ್ತೆ ಆಂಟಿ ಅಂಟ್ರಂಟ ಆಮೇಲೆ ಗಾಡಿ ಹೊಗೆ ಹಾಕ್ತೀನಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಯಾಕಪ್ಪ ಇವತ್ತೇ ಮಾಡ್ತಾವ್ರಿ ಇವ್ರಿಗೆ, ಇವತ್ತೇ ಮಾಡ್ಬಿಡ್ತಾವ್ರಿ. ಅದು ಮಮ್ಮಿ ಕಟ್ತಿರ್ಗಲೇ ಭೂ ಚಕ್ರ ಇಡ್ತಾವನ ಹಿಂದಕ್ಕೆ ಬಾ. ಇಲ್ಲಿ ಬಾರ, ಈ ಕಡೆ ಬರ. ಅಷ್ಟೇನೆ ಗಾಡಿ ಗಾಡಿ ಇದೆ ಚಪ್ಪಲ ಹೋಗು. ಮಾಮ ತಲೆ ಮೇಲೆ ಅಟ್ಟೆ ಅಟ್ಟೆ ಅಟ್ಟ ಹತ್ರ ಹೋಗ್ಲಿಲ್ಲ. ಚಪ್ಪಲ್ ಚಪ್ಪಲ್ ಕೊಡ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.